ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು ಇವತ್ತು 11ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 11. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯಥ. ಅನುವಾದ: ನೀವುಗಳು ಈ ಯಜ್ಞದ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸಿರಿ ಮತ್ತು ಆ ದೇವತೆಗಳು ನಿಮ್ಮಗಳ ಉನ್ನತಿ ಮಾಡಲಿ. ಈ ಪ್ರಕಾರವಾಗಿ ನಿಸ್ವಾರ್ಥ ಭಾವದಿಂದ ಒಬ್ಬರು ಇನ್ನೊಬ್ಬರನ್ನು ತೃಪ್ತಿಪಡಿಸುತ್ತಾ ನೀವುಗಳು ಪರಮಶ್ರೇಯಸ್ಸನ್ನು ಪಡೆಯುವಿರಿ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಇದರ ಅರ್ಥವನ್ನ ವಿವರವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಈ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನೀವು ಯಜ್ಞದ ಮೂಲಕ ಅಂದ್ರೆ ಯಜ್ಞಗಳನ್ನೆಲ್ಲ ಮಾಡಿ ದೇವತೆಗಳನ್ನ ತೃಪ್ತಿಪಡಿಸ್ಬೇಕು. ಯಾಕಂದ್ರೆ ನಾವು ಅವರಿಗೆ ಯಜ್ಞಗಳನ್ನ ಮಾಡಿ ಅದರಲ್ಲಿ ಆಹುತಿಗಳನ್ನೆಲ್ಲ ಕೊಡ್ತೀವಲ್ವಾ, ಅದರಿಂದ ಅವರು ತೃಪ್ತಿ ಆಗ್ತಾರೆ. ಮತ್ತು ಆ ದೇವತೆಗಳು ಅದರಿಂದ ತೃಪ್ತಿಯಾಗಿ ನಿಮಗೇನು ಒಳ್ಳೇದೋ, ನಿಮ್ಮ ಉನ್ನತಿಗೆ ಏನು ಬೇಕೋ ಅದನ್ನ ಅವ್ರು ಮಾಡ್ಲಿ ಅಂತಂದ್ಬಿಟ್ಟು. ಅಂದ್ರೆ ಒಬ್ರು ನೀವು ಇದನ್ನ ಕೊಟ್ರೆ ಅವರು ಮತ್ತೆ ವಾಪಸ್ಸು ಅವ್ರು ಏನೋ ಒಂದು ನಮಗೆ ಒಳ್ಳೇದಾಗೋದನ್ನ ಕೊಡೋದು. ಈ ರೀತಿ ನಿಸ್ವಾರ್ಥ ಭಾವದಿಂದ ಅಂದ್ರೆ ಬರೀ ಸ್ವಾರ್ಥವನ್ನ ಇಟ್ಕೊಳ್ದೆ ನಾವು ಅವ್ರಿಗೆ ಸಹಾಯ ಮಾಡೋ ಥರ, ಅವ್ರು ನಮಗೆ ಸಹಾಯ ಮಾಡೋ ಥರ ಒಬ್ರನ್ನ ಒಬ್ರು ತೃಪ್ತಿಪಡಿಸ್ತಾ ನೀವು ಪರಮ ಶ್ರೇಯಸ್ಸನ್ನ ಪಡಿತೀರಾ ಅಂತಂದ್ಬಿಟ್ಟು ಭಗವಂತ ಪ್ರಜಾಪತಿ ಬ್ರಹ್ಮ ಏನು ಹೇಳಿದ್ನೋ ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ದೇವತೆಗಳನ್ನ ನಾವು ಯಾಕೆ ಪೂಜಿಸ್ಬೇಕು, ಯಾಕೆ ಅವರಿಗೆ ಯಜ್ಞಗಳನ್ನ ಮಾಡಿ ಹೋಮ ಹವನ ಹವಿಸ್ಸುಗಳನ್ನೆಲ್ಲ ಕೊಡ್ತೀವಲ್ವಾ, ಅದನ್ನೆಲ್ಲ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಇವಾಗ ಗೊತ್ತಾಯ್ತಲ್ವಾ. ನಾವು ಅವ್ರನ್ನ ತೃಪ್ತಿಪಡಿಸಿದ್ರೆ ಅವರು ನಮಗೇನು ಬೇಕೋ ಅದನ್ನೆಲ್ಲ ಪ್ರಕೃತಿಯಿಂದ ಕೊಡ್ತಾರೆ. ಈಗ ಎಕ್ಸಾಂಪಲ್ಗೆ ಹಿಂದಿನ ಕಾಲದಲ್ಲೆಲ್ಲ ಯಜ್ಞ ಯಾಗಾದಿಗಳನ್ನ ಚೆನ್ನಾಗಿ ಮಾಡ್ತಾ ಇದ್ರು. ದೇವರ ಪೂಜೆಗಳನ್ನ ಅಲ್ಲಲ್ಲಿ ಹೋಮ ಹವನಗಳು ಇದೆಲ್ಲ ಬೇಕಾದಷ್ಟು ನಡೀತಾ ಇತ್ತು. ಆದ್ರೆ ಕಲಿಯುಗ ಬರ್ತಾ ಬರ್ತಾ ಏನಾಗಿದೆ ಅಂತಂದ್ರೆ ದೇವರ ಪೂಜೆ ಪುನಸ್ಕಾರ ಇದನ್ನೆಲ್ಲ ಮರಿತಾ ಇದೀವಿ ನಾವು. ಅದಕ್ಕೆ ನಮಗೆ ಸರಿಯಾದ ರೀತಿಯಲ್ಲಿ ಮಳೆ ಬರ್ತಾ ಇಲ್ಲ, ಬೆಳೆಗಳಾಗ್ತಾ ಇಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಇದೆಲ್ಲ ಆಗ್ತಾ ಇರೋದಕ್ಕೆ ಕಾರಣ ದೇವತೆಗಳಿಗೆ ನಾವೇನು ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ, ಅದಕ್ಕೆ ಅವರು ನಮಗೆ ಮಾಡ್ತಾ ಇಲ್ಲ. ಆದ್ರೂ ಕೂಡ ಅವರಿಗೆ ನಮ್ಮ ಮೇಲೆ ಸ್ವಲ್ಪ ಆದ್ರೂ ಕರುಣೆ ಇದೆ, ಅದಕ್ಕೆ ಏನೋ ಮಳೆ ಬೆಳೆ ಸ್ವಲ್ಪ ಆದ್ರೂ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಜನರಾದ್ರೂ ಯಜ್ಞ ಯಾಗಾದಿ ಹೋಮ ಹವನಗಳನ್ನ ಭಗವಂತನ ನಾಮ ಜಪ ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ನಮಗೆ ಮಳೆ ಬೆಳೆ ಆಗ್ತಾ ಇದೆ. ಇದರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಅಂದ್ರೆ ಭಗವಂತನೇ ಸ್ವಯಂ ಮಾಡಿರುವಂತ ಒಂದು ವ್ಯವಸ್ಥೆ ಇದು. ಅದಕ್ಕೆ ನಾವು ದೇವತೆಗಳನ್ನ ತೃಪ್ತಿಪಡಿಸಿದಾಗ ಅವರು ನಮಗೇನು ಬೇಕೋ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಕೊಡ್ತಾರೆ. ಈಗ ರಾಮ ಕೃಷ್ಣ ಇವರೆಲ್ಲ ಇದ್ದಂಥ ಕಾಲದಲ್ಲಿ ಅಥವಾ ರಾಜರು ಇರ್ತಾ ಇದ್ರಲ್ಲ, ಅವರು ಧರ್ಮಿಷ್ಠ ರಾಜರಾಗಿದ್ರೆ, ಧರ್ಮಿಷ್ಠ ರಾಜರು ಅಂತಂದ್ರೆ ಏನು, ಧರ್ಮಗ್ರಂಥಗಳಲ್ಲಿ ಏನೇನನ್ನ ತಮ್ಮ ಕರ್ತವ್ಯಗಳು ಅಂತ ಹೇಳಿರ್ತಾರೋ ಅದನ್ನೆಲ್ಲ ಸರಿಯಾಗಿ ಪಾಲನೆ ಮಾಡ್ಕೊಂಡು ಹೋಗೋನು. ಈಗ ಒಬ್ಬ ರಾಜ ಹೇಗಿರಬೇಕು, ತನ್ನ ಪ್ರಜೆಗಳನ್ನ ಮಕ್ಕಳ ಹಾಗೆ ನೋಡ್ಕೋಬೇಕು, ಅವ್ರಿಗೆ ಏನು ಇಷ್ಟ ಇದೆ ಏನು ಇಷ್ಟ ಇಲ್ಲ ತಿಳ್ಕೊಂಡು ಅವ್ರಿಗೆ ಏನೇನು ಸೌಕರ್ಯಗಳನ್ನ ಮಾಡ್ಕೊಡ್ಬೇಕು ಅದನ್ನೆಲ್ಲ ಮಾಡ್ಕೊಡ್ತಾ ಇದ್ದ. ಮತ್ತೆ ದೇವತೆಗಳ ಪೂಜೆ ಯಜ್ಞಗಳನ್ನ ಇದನ್ನೆಲ್ಲ ಮಾಡಿಸ್ತಾ ಇದ್ದ ಕೂಡ ಅವನು. ಅದರಿಂದ ಏನಾಗ್ತಾ ಇತ್ತು, ಸುಭಿಷ್ಟವಾಗಿರ್ತಾ ಇತ್ತು. ಅಂದ್ರೆ ಯಾವುದೇ ರೀತಿಯ ನ್ಯೂನ್ಯತೆಗಳಿರ್ತಾ ಇರಲಿಲ್ಲ. ಅಂದ್ರೆ ಏನು, ಧನ ಧಾನ್ಯ ಎಲ್ಲವೂ ಕೂಡ ಸಂಪತ್ ಭರಿತವಾಗಿ ಇರ್ತಾ ಇತ್ತು. ಅದೇ ಒಬ್ಬ ರಾಜ ಧರ್ಮಿಷ್ಠನಾಗಿಲ್ದೇ ಇದ್ರೆ, ಅಧರ್ಮಿ ಆಗಿದ್ರೆ ಅವನ ರಾಜ್ಯದಲ್ಲಿ ಹೇಗಿರ್ತಾ ಇತ್ತು ಅಂತಂದ್ರೆ ಪ್ರಜೆಗಳು ಯಾವಾಗೂ ದುಃಖದಲ್ಲಿ ಇರ್ತಾ ಇದ್ರು, ಯಾವಾಗ್ಲೂ ನೋವಲ್ಲಿ ಇರ್ತಾ ಇದ್ರು. ಮತ್ತು ಅವರಿಗೆ ಹೊಟ್ಟೆಗೆ ಬಟ್ಟೆಗೆಲ್ಲ ಸಾಕಾಗ್ತಾನೆ ಇರಲಿಲ್ಲ. ರೋಗ ರುಜಿನಗಳು ಬರೋದು, ಕಾಯಿಲೆಗಳು ಬೇಕಾದಷ್ಟು ಬರೋದು, ಈ ರೀತಿ ಎಲ್ಲ ಆಗೋದು. ಯಾಕೆ, ಆ ರಾಜ ಹಾಗಿರ್ತಾ ಇದ್ದ. ಅವನು ಪ್ರಜೆಗಳ ಕೈಯಲ್ಲಿ ಇದನ್ನೆಲ್ಲ ಮಾಡಿಸ್ಬೇಕು. ಇದೇ ರೀತಿ ಒಂದು ಮನೆ ಅಂತಂದ್ಮೇಲೆ ಆ ಮನೆಯಲ್ಲಿ ಇರುವಂತ ಹಿರಿಯರು ಇದನ್ನೆಲ್ಲ ಫಾಲೋ ಮಾಡಿದಾಗ ಕಿರಿಯರು ಕೂಡ ಅದನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾರೆ, ಅವರು ಮಾಡ್ತಾರೆ. ಯಾಕಂದ್ರೆ ಹಿರಿಯರು ಮಾಡ್ತಾ ಇರೋದನ್ನ ನೋಡಿದಾಗ ಆಟೋಮೆಟಿಕ್ ಆಗಿ ಕಿರಿಯರಿಗೆ ಆ ಒಂದು ಪ್ರಜ್ಞೆ ಬರುತ್ತೆ, ಹೌದು ನಾವು ಮಾಡಬೇಕು, ಇದನ್ನೆಲ್ಲ ನಮ್ಮ ತಂದೆ ತಾಯಿಗಳು ಮಾಡ್ತಿದ್ರು ನಾವು ಮಾಡಬೇಕು ಅನ್ನೋ ಒಂದು ಮೆಂಟಾಲಿಟಿ ಅವ್ರಿಗೆ ಬರುತ್ತೆ. ಸೊ ಅದಕ್ಕೇನೆ ಒಬ್ಬ ಮನೆಯಲ್ಲಿ ಯಜಮಾನ ಹೇಗಿರ್ತಾನೋ ಆ ಮನೆ ಹಾಗೆ ನಡ್ಕೊಂಡು ಹೋಗುತ್ತೆ. ಅದೇ ರೀತಿ ಒಬ್ಬ ರಾಜ ಹೇಗಿರ್ತಾನೋ ಪ್ರಜೆಗಳು ಹಾಗೆ ಇರ್ತಾರೆ. ಸೊ ಈಗ ಒಳ್ಳೆ ರಾಜ ಒಳ್ಳೆ ಪ್ರಜೆ ಇದ್ದಾಗ
ಈಗ ಒಂದು ಮನೆಯಲ್ಲಿ ಹಿರಿಯರು ಚೆನ್ನಾಗಿ ನಮ್ಮ ಧರ್ಮ, ಸಂಸ್ಕೃತಿ ಇದನ್ನೆಲ್ಲ ನಡೆಸ್ಕೊಂಡು ಹೋಗೋರು ಇದ್ದಾಗ ಆ ಮನೆ ಕೂಡ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಅಂದರೆ ಏನು, ಸುಭಿಷ್ಟವಾಗಿರುತ್ತೆ. ಯಾವುದೇ ಒಂದು ಜಗಳಗಳು, ಕದನಗಳು, ರೋಗ ರುಜಿನಗಳು ಎಲ್ಲ ಕಡಿಮೆ ಇರುತ್ತೆ. ಈಗ ಮನುಷ್ಯ ಅಂತಂದಮೇಲೆ ಇದೆಲ್ಲ ಸಾಮಾನ್ಯವಾಗಿ ಇರೋದೇನೆ. ಆದರೆ ನಮಗೆ ಕಡಿಮೆ, ಯಾರು ಈ ರೀತಿ ಎಲ್ಲ ಫಾಲೋ ಮಾಡ್ತಾರೋ ಅವ್ರಿಗೆ ಆದಷ್ಟು ಕಡಿಮೆ ಕಷ್ಟಗಳಿರುತ್ತೆ, ನೋವುಗಳಿರುತ್ತೆ, ಮತ್ತು ಹಿಂಸೆಗಳಿರುತ್ತೆ. ಆದರೆ ಯಾರು ಅಧರ್ಮದಿಂದ ನಡೀತಾರೋ ಅವರಿಗೆ ತುಂಬ ಕಷ್ಟಗಳಿರುತ್ತೆ. ಅವರು ತಡ್ಕೊಳ್ಳೋಕ್ಕಾಗದೇ ಇರೋಷ್ಟು ನೋವುಗಳು, ರೋಗ ರುಜಿನಗಳು ಅವರಲ್ಲಿರುತ್ತೆ. ಸೊ ಈ ರೀತಿ ನಾವು ಯೋಚನೆ ಮಾಡಿ ದೇವತೆಗಳಿಗೆ ನಾವು ಏನು ಮಾಡಬೇಕು, ನಮ್ಮ ಕರ್ತವ್ಯ ಏನಿದೆಯೋ ಅದನ್ನೆಲ್ಲನೂ ಕೂಡ ಮಾಡಲೇಬೇಕು. ಅದೆಲ್ಲ ನಮ್ಮ ಕರ್ತವ್ಯ. ಯಾಕಂದರೆ ಅವನು ಸೃಷ್ಟಿ ಮಾಡಿ ಬಿಟ್ಟಿರೋದೇ ಹಾಗೆ. ನಾವು ಅವರಿಗೆ ಸಂತೃಪ್ತಿ ಪಡಿಸಿದ್ರೆ ಅವರು ನಮಗೇನು ಬೇಕೋ ಅದನ್ನೆಲ್ಲ ಕೊಡ್ತಾರೆ. ಈಗ ನಮಗೆ ಸಿಗೋದನ್ನ ಮಾತ್ರ ನಾವು ಯೂಸ್ ಮಾಡಿಕೊಂಡು ಅವ್ರಿಗೇನು ಮಾಡಬೇಕು ನಾವು ಅದನ್ನು ಮಾಡದೇ ಇದ್ದರೆ ಎಲ್ಲಿ ಅದು ನ್ಯಾಯ ಅನ್ನಿಸ್ಕೊಳ್ಳುತ್ತೆ ಅಲ್ವಾ? ಅದರಿಂದ ಇವಾಗ ನಾವು ತೊಂದರೆಗಳನ್ನು ಅನುಭವಿಸ್ತಾ ಇರೋದು. ಇದನ್ನು ಚೆನ್ನಾಗಿ ನಾವು ಮನಸ್ಸಲ್ಲಿಟ್ಕೊಂಡು ಯೋಚನೆ ಮಾಡಿ ನಾವು ಏನೇನು ನಮ್ಮ ಕರ್ತವ್ಯಗಳು ಅಂತಿದೆಯೋ ಅದನ್ನೆಲ್ಲ ಮಾಡಬೇಕು. ಅದಕ್ಕೆ ದೇವಋಣ ಅಂತಲೇ ಹೇಳ್ತಾರೆ. ದೇವತೆಗಳು ನಮಗೆ ಗಾಳಿ ಕೊಡ್ತಾ ಇದ್ದಾರೆ, ಬೆಳಕು ಕೊಡ್ತಾ ಇದ್ದಾರೆ, ಮತ್ತು ನೀರು ಕೊಡ್ತಾ ಇದ್ದಾರೆ, ಮತ್ತು ನಮಗೇನೇನು ಈ ಪ್ರಕೃತಿಯಲ್ಲಿ ಸಿಗ್ತಾ ಇದೆಯೋ, ಈಗ ಹಣ್ಣು ಹಂಪಲು ತರಕಾರಿ ಇದೆಲ್ಲ ಇದೆಯಲ್ಲ, ಇದಕ್ಕೆ ಶಕ್ತಿ ಎಲ್ಲಿಂದ ಬರುತ್ತೆ? ಆ ದೇವತೆಗಳೇ ಅದಕ್ಕೆ ಶಕ್ತಿ ಕೊಡುವಂಥದ್ದು. ಸೂರ್ಯ ಬಂದಾಗ ಅದಕ್ಕೆ ಒಂದು ಎನರ್ಜಿ ಸಿಗೋದು, ಅದರಲ್ಲಿ ಏನು ಪೌಷ್ಟಿಕಾಂಶಗಳು ಬೇಕೋ ಅದೆಲ್ಲ ಸಿಗುತ್ತೆ. ಚಂದ್ರನಿಂದ ನಮಗೆ ಆ ಶಕ್ತಿ, ಎನರ್ಜಿ ಏನಿದೆಯೋ ಅದು ಕೂಡ ಸಿಗುತ್ತೆ. ಅಂದರೆ ಆ ತರಕಾರಿ ಸೊಪ್ಪು ಇದಕ್ಕೆಲ್ಲ ಸೂರ್ಯ ಚಂದ್ರರಿಂದಾನೇ ಅದಕ್ಕೆ ಪೌಷ್ಟಿಕಾಂಶ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು ಸಿಗುವಂಥದ್ದು ಆಯ್ತಾ. ಇನ್ನು ದೇವತೆಗಳು ಮಳೆ ಕೊಟ್ಟಾಗ, ಈ ಭೂಮಿ ನಮಗೇನು ಬೇಕೋ ಸಾರಗಳನ್ನೆಲ್ಲ ಕೊಟ್ಟಾಗಲೇ ಆ ಬೆಳೆ ಚೆನ್ನಾಗಿ ಬೆಳೆಯೋದಕ್ಕಾಗೋದು. ಹೀಗೆ ಪ್ರಕೃತಿಯಲ್ಲಿರುವಂತಹ ದೇವತೆಗಳೆಲ್ಲ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಋಣ ತೀರಿಸ್ಬೇಕಲ್ವಾ? ಅವರಿಂದ ತೊಗೊಂಡ್ಬಿಟ್ಟು ಸುಮ್ಮನೆ ಇಟ್ಕೊಂಡ್ಬಿಟ್ಟು ನಾವು ಎಂಜಾಯ್ ತಿನ್ಬಿಟ್ಟು ಚೆನ್ನಾಗಿ ನಾವೇನು ವಾಪಸ್ ಕೊಡಲಿಲ್ಲ ಅಂತಂದರೆ ಅದು ಕಳ್ತನ ಥರ ಅನ್ಸ್ಕೊಂಬಿಡುತ್ತೆ, ಅಥವಾ ನಾವು ಅವ್ರಿಗೆ ಮಾಡ್ತಾ ಇರೋ ಮೋಸ ಅನ್ನಿಸ್ಕೊಳ್ಳೋದಿಲ್ವಾ? ಸೊ ನಾವು ತಿಂದಿದ್ದಕ್ಕೆ ನಮ್ಮ ಋಣವನ್ನು ತೀರಿಸ್ಕೊಳ್ಬೇಕು ನಾವು. ಅದಕ್ಕೆ ನಾವು ಪೂಜೆ, ಯಜ್ಞ, ಹೋಮ, ಹವನ, ಅವರನ್ನು ಹಾಡಿ ಹೊಗಳೋದು ಇದನ್ನೆಲ್ಲ ಯಾಕೆ ಮಾಡ್ತೀವಿ ಅಂತಂದರೆ ಅವರನ್ನು ತೃಪ್ತಿಪಡಿಸೋದಕ್ಕೆ. ಅವರು ತೃಪ್ತಿಯಾದಾಗ ನಮಗೆ ಅವ್ರು ಏನು ಬೇಕೋ ಸರಿಯಾಗಿ ಎಲ್ಲವನ್ನು ಕೊಡ್ತಾ ಹೋಗ್ತಾರೆ ಆಯಿತಾ. ಇದು ಈ ಶ್ಲೋಕದ ಅರ್ಥ. ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.